ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರ ವಿರುದ್ಧ ಸದ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿಯವರು ರಾಮನ ಹೆಸರಲ್ಲೇ ಲೂಟಿ ಮಾಡ್ತಾರೆ, ಇನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರಾ, ಲೇವಡಿ ಮಾಡಿರುವಂತದ್ದು. ಈ ಕುರಿತಂತೆ ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಹರಿಹಾಯ್ದಿರುವಂತದ್ದು. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧವೇ ಗುಡುಗಿರುವಂತದ್ದು. ಬಿಜೆಪಿಯವರು ರಾಮನ ಹೆಸರೇ ಬಿಟ್ಟಿಲ್ಲ, ರಾಮನ ಹೆಸರಲ್ಲೇ ಲೂಟಿ ಮಾಡ್ತಾ ಇದ್ದಾರೆ. ಇನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರಲ್ಲಿ ಸತ್ಯ ಹೇಳ್ತಾರಾ? ನೀವು ನೋಡಿದ್ರೆ ಧರ್ಮಸ್ಥಳ ಸ್ವಾಮಿ ಹೆಸರಲ್ಲಿ ಆಣೆ ಪ್ರಮಾಣ ಮಾಡೋಕೆ ಹೊರಟಿದ್ದೀರಿ. ಅವರು ರಾಮನ್ನೇ ಬಿಟ್ಟಿಲ್ಲ, ಇನ್ನು ಮಂಜುನಾಥ ಸ್ವಾಮಿ ಬಿಡ್ತಾರ ಅಂತ ಹೇಳ್ಬಿಟ್ಟು ಲೇವಡಿ ಮಾಡಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸದ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಇಲ್ಲಿ ನಾವು ಈ ಹಿಂದೆ ಒಂದಷ್ಟು ವಿಚಾರಕ್ಕೆ ಹೋಗೋದಾದ್ರೆ RSS ಕುರಿತಂತೆ ಬಹಳ ದೊಡ್ಡ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ರು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಅದು ಕೂಡ ಯಾವ ನಿಟ್ಟಿನಲ್ಲಿ? RSS ಎಲ್ಲಾ ಕಡೆ ತನ್ನ ಕಚೇರಿಗಳನ್ನ ತೆರೆದಿಟ್ಕೊಂಡಿದೆಯಲ್ಲ, ಅದು ಕಾನೂನಿನ ಅಡಿಯಲ್ಲಿದೆಯಾ? ಅದು ಅಲ್ಲಿ ಯಾವ ತರದ ಸದಸ್ಯರಿದ್ದಾರೆ, ಅದಕ್ಕೆ ಯಾವೆಲ್ಲ ಮೂಲದಿಂದ ಆದಾಯ ಬರ್ತಿದೆ, ಈ ಎಲ್ಲ ನಿಟ್ಟಿನಲ್ಲೂ ಕೂಡ ಇದು ಟ್ಯಾಕ್ಸ್ ಕಟ್ತಾ ಇದೆಯಾ, ಟ್ಯಾಕ್ಸ್ ಕಟ್ತಾ ಇದ್ರೆ ಹೇಗೆ ಕಟ್ತಾ ಇದೆ, ಎಲ್ಲ ನಿಟ್ಟಿನಲ್ಲೂ ಕೂಡ 7 ಪ್ರಶ್ನೆಗಳನ್ನ RSSಗೆ ಕೇಳಿತ್ತು. ಸೊ ಅದು ಉತ್ತರ ಕೊಟ್ಟಿರಲಿಲ್ಲ. ಹಾಗಾಗಿ ಸದ್ಯ ಈಗಿನ ಪ್ರೆಸೆಂಟ್ ಕ್ರಾಸ್ ವೋಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಜೆಪಿ ಮತ್ತೆ JDS ಎರಡೂ ಪಕ್ಷದಲ್ಲೂ ಕೂಡ ಈಗ ಅಡ್ಡ ಮತದಾನ ಆಗಿರೋದ್ರಿಂದ ಅಲ್ಲಿನ ರಾಜ್ಯಾಧ್ಯಕ್ಷರು, ಒಂದ್ ಕಡೆ HD ಕುಮಾರಸ್ವಾಮಿ ಆಗಿರ್ಬೋದು, ಈ ಕಡೆ BY ವಿಜಯೇಂದ್ರ ಅವರ ಶಾಸಕರನ್ನ ಧರ್ಮಸ್ಥಳ ಕರ್ಕೊಂಡೋಗಿ ನಾನು ಮಂಜುನಾಥನ್ ಮುಟ್ಟ ಆಣೆ ಮಾಡಿಸ್ತೀನಿ, ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ರಿ ಬಾಯ್ ಬಿಡ್ಲಿ ಎಂಬಂತ ನಿಟ್ಟಿನಲ್ಲಿ ಇವರೇನೋ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಇದನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇಲ್ಲಿ ಜರ್ದಿರುವಂತದ್ದು. ಅಲ್ಲಿ ನಿಮ್ಮ ಶಾಸಕರೇ, ನಿಮ್ಮ ಬಿಜೆಪಿಯವರೇ ರಾಮನ ಹೆಸರು ಹೇಳಿ ಲೂಟಿ ಮಾಡ್ತಾ ಇದ್ದಾರೆ. ಅದು ಕೂಡ ಕೋಟಿ ಕೋಟಿ ರೂಪಾಯಿ ಲೂಟಿ ಮಾಡ್ತಿದ್ದಾರೆ. ದೇವರ ಹೆಸರು ಹೇಳ್ತಿದ್ದಾರೆ, ಲೂಟಿ ಮಾಡ್ತಾರೆ. ಇನ್ನು ನೀವು ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಂಜುನಾಥ ಸ್ವಾಮಿ ಆಮೇಲೆ ಆಣೆ ಮಾಡಿ, ಹೌದು ನಾನು ಕ್ರಾಸ್ ವೋಟಿಂಗ್ ಮಾಡಿಲ್ಲ ಅಂತ ತಲೆ ಮೇಲೆ ಕೈ ಇಡಿ ಅಂದ್ರೆ ಇಡಲ್ವಾ? ಇಟ್ಟೇ ಇಡ್ತಾರೆ. ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಅವ್ರಿಗೆ, ನಿಮ್ಮಲ್ಲೇ ನಂಬಿಕೆ ಇಲ್ಲ. ಇನ್ನಿಲ್ಲದೆ ಕೇಸರಿ ನಾವು ದೇವ್ರನ್ನ ನಂಬ್ತೀವಿ, ದೇವಸ್ಥಾನ ಮಾಡ್ತೀವಿ ಅಂತ ಹೋಗ್ತಿದ್ದೀರಾ. ಈ ಒಂದು ಆಯಾಮದಲ್ಲಿ ಇಲ್ಲಿ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿರುವಂಥದ್ದು. ಬಿಜೆಪಿ BY ವಿಜಯೇಂದ್ರ ಜೊತೆಗೆ ಬಿಜೆಪಿ ಶಾಸಕರು ಧರ್ಮಸ್ಥಳಕ್ಕೆ ಹೋಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ RSSಗೂ ಕೂಡ ಪ್ರಿಯಾಂಕ್ ಖರ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚಾಟಿಯನ್ನ ಬೀಸಿದ್ದಾರೆ. RSS ಎಲ್ಲಾ ಕಡೆ ರಾಜ್ಯದಲ್ಲಿ ಎಲ್ಲೆಲ್ಲಿ ನೀವು ಪಕ್ಷಕ್ಕೆ ಸಂಬಂಧಪಟ್ಟ ಆಫೀಸ್ ಅನ್ನ ತೆರೆದಿಟ್ಕೊಂಡಿದ್ದೀರಿ, ಅದಕ್ಕೆ ನನಗೆ ಲೆಕ್ಕ ಕೊಡಿ, ಎಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಾ, ಯಾವ ಆಯಾಮದಲ್ಲಿ ನಿಮಗೆ ದುಡ್ಡು ಬರ್ತಾ ಇದೆ, ಆದಾಯ ಹೆಂಗ್ ಬರ್ತಾ ಇದೆ, ಜೊತೆಗೆ ನೀವು ದೊಡ್ಡ ದೊಡ್ಡ ಪ್ರತಿಭಟನೆ ಮೆರವಣಿಗೆ ಮಾಡ್ತಿದ್ದೀರಲ್ಲ, ಅದು ಹೆಂಗ್ ಮಾಡ್ತಾ ಇದ್ದೀರಾ, ಯಾರು ಪರ್ಮಿಷನ್ ತಗೊಂತಿದ್ದೀರಾ, ಎಷ್ಟು ಜನ ಇದ್ದಾರೆ, ಅವ್ರಿಗೆಲ್ಲ ಹೇಗೆ ದುಡ್ಡಿನ ಮೂಲ ಹೋಗ್ತಾ ಇದೆ. ಸೊ ಗೃಹ ಸಚಿವ, ನಾನು ಇಲ್ಲಿ ಒಬ್ಬ ವ್ಯಕ್ತಿಯಾಗಿ ಕೇಳ್ತಾ ಇಲ್ಲ, ಸರ್ಕಾರದ ವತಿಯಿಂದ ಈ ಪ್ರಶ್ನೆಗಳನ್ನ ಕೇಳ್ತಿದ್ದೀನಿ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹಿಂದೆ ಪ್ರಶ್ನೆಯನ್ನ ಕೂಡ ಎತ್ತಿದ್ರು. ಇನ್ನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರೆಸೆಂಟ್ ಡೆವಲಪ್ಮೆಂಟ್ ಧರ್ಮಸ್ಥಳಕ್ಕೆ ಶಾಸಕರನ್ನ ಕರ್ಕೊಂಡು ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜರ್ದಿರುವಂತದ್ದು. ಹಾಗಿದ್ರೆ ಪ್ರಿಯಾಂಕ್ ಖರ್ಗೆ ಏನ್ ಹೇಳಿದ್ರು ಕೇಳೋಣ ಬನ್ನಿ. ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ನನ್ಗೆ ಗೊತ್ತಿಲ್ಲ. ಇವ್ರೆ ಅವ್ರು ಯಾರ ಮೇಲಾನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ? ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ನ ಸರ್ ಒಡೆದ ಮನೆ ಅಂತಾರೆ. ನಿಮಗೆ ಈ ಪ್ರಕರಣವನ್ನು ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡ್ಬಿಟ್ಟೆ ಅಲ್ಲ ಇವತ್ತು 7-8 ಜನ BJP ಅವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ BJP ಅವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಂಗಂದ್ರೆ ಒಗ್ಗಟ್ಟಿತ್ತ JDS BJPನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳು, ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರ್ಸ್ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳಿದೆ, ಪಾಪ ಯತ್ನಾಳವ್ರು ಒಂದು ಓಟ್ ಹಾಕಿರಲಿಲ್ಲ ಅಂದರೆ ಒಂದೇ ಸೀಟ್ ಬರ್ತಾಯಿತ್ತು BJPಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ಇನ್ನೂ 10 ಜನ ಕಿತ್ತು ಬರ್ತಾರೆ ನೋಡಿ. ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನ ಕಂಡುಹಿಡಿಯಕ್ಕೆ ಆಗ್ತಾ ಇಲ್ಲ. ನನ್ಗೆ ಗೊತ್ತಿಲ್ಲ. ಇವ್ರೆ ಅವ್ರು ಯಾರ ಮೇಲಾನ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ? ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ನ ಸರ್ ಒಡೆದ ಮನೆ ಅಂತಾರೆ. ನಿಮಗೆ ಈ ಪ್ರಕರಣವನ್ನು ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡ್ಬಿಟ್ಟೆ ಅಲ್ಲ ಇವತ್ತು 7-8 ಜನ BJP ಅವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ BJP ಅವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಂಗಂದ್ರೆ ಒಗ್ಗಟ್ಟಿತ್ತ JDS BJPನಲ್ಲಿ?
ನಿಮ್ಮ ಮನೆ 100 ಬಾಗಿಲಾಗಿದೆ, ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರಿಸಿ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳಿದೆ, ಪಾಪ ಯತ್ನಾಳವ್ರು ಒಂದು ಓಟ್ ಹಾಕಿರಲಿಲ್ಲ ಅಂದರೆ ಒಂದೇ ಸೀಟ್ ಬರ್ತಾಯಿತ್ತು BJPಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ಇನ್ನೂ 10 ಜನ ಕಿತ್ತು